ಚೆನ್ನಾಗಿ ಬಿಡಿಸ್ರಿ. ಮೊದಲು ಈಗ ಏನು ಮಾಡಬೇಕು, ಆಯತಾಕಾರದ ಉದ್ದ ಅಗಲ ಕೊಟ್ಟಾನ. ಇದನ್ನ ಎರಡು ರೀತಿ ಒಳಗೆ ಮಾಡ್ಬೋದು ನೀವು. ಒಂದು ಬಾಯಲೇನೆ ಮಾಡೋದು, ಆಮೇಲೆ ತಿಳಿಸ್ತನು. ಮೊದಲ ರೀತಿ ಪ್ರಕಾರ ನೋಡ್ರಿ. ಆಯತದ ವಿಸ್ತೀರ್ಣ ಬರಬರಿ ಆಯತಾಕಾರದ ವಿಸ್ತೀರ್ಣ ಬರೋಬರಿ ಆಯತಾಕಾರದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ ಬರೋಬರಿ 64 ಗುಂಡ್ಲೆ 36. ಇದರದ್ದು ವಿಸ್ತೀರ್ಣ ಎಷ್ಟಾಗ್ತದಂದ್ರೆ ಗುಣಾಕಾರ ಮಾಡಿದರೆ 2304 2304 ಚದರ ಮೀಟರ್. ಏನು ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಅಂದ್ರೆ ಒಂದೇ, ಚದರ ಮೀಟರ್ ಅಂದ್ರೆ ಒಂದೇ. ಇದನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 2304 ಚದರ ಮೀಟರ್ ಸ್ಕ್ವೇರ್ ಬರ್ತದೆ. ಇಲ್ಲಿ ಕಚ್ಚಾದ ಮಾಡಿ ನೋಡ್ರಿ. ಬೇಕಂದ್ರೆ 64 ಗುಂಡ್ಲೆ 36 ಬರೋಬರಿ 6 4 24 ಕೆಲ ಬಂತು 2, 6 6 36 1 2 38 ಇಂಟು 3 4 12 ಎಲ್ಲ ಬಂತು 1, 3 6 18 1 19, 4 4 8 2 10, 9 1 10 13 1 1 2 ಬಂತಿಲ್ಲ. ಇದನ್ನು ನೀವು ವಿಸ್ತೀರ್ಣ ಎದಕ್ಕೆ ಸಮ ಅಂತ ಹೇಳಿದ, ಇದು ಆಯತದ ವಿಸ್ತೀರ್ಣನೂ ಅಷ್ಟೇ ಆಯ್ತು, ಚೌಕದ ಭುಜನೂ ಅಷ್ಟೇ. ಚೌಕದ ವಿಸ್ತೀರ್ಣ ಅಷ್ಟೇ ಹಚ್ಕೋರಿ. ಈಗ ಚೌಕದ ವಿಸ್ತೀರ್ಣ ಬರಬರಿ ಆಯತದ ವಿಸ್ತೀರ್ಣ ಎಷ್ಟದ ಅಷ್ಟೇ ಅಂದಾರಿಲ್ಲ. ಈಗ ಚೌಕದ ವಿಸ್ತೀರ್ಣ ನೀವು 2304 ಚದರ ಮೀಟರ್ ಸ್ಕ್ವೇರ್. ಇನ್ನು ಚೌಕದ ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ಹೆಂಗಾದ್ರೂ ವಿಸ್ತೀರ್ಣ ಕೊಟ್ಟಾರಲ್ಲ, ವಿಸ್ತೀರ್ಣದ ವರ್ಗಮೂಲ 2304 2304 ವರ್ಗಮೂಲ ಬರೋಬರಿ. ನೋಡ್ರಿ, ಈ ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತದ ನೋಡ್ರಿ. 2304 ವರ್ಗಮೂಲ 2304 ವರ್ಗಮೂಲ ನೋಡ್ರಿ, 2 ಗುಂಪು ಮಾಡ್ಕೋರಿ. 4 4 16, 5 5 25 ಬರ್ತದೆ. ವರ್ಗ ಅಂಕೆಗಳಿಂದ ಗುಣಾಕಾರ ಭಾಗಿಸ್ಬೇಕು. 4 4 16, 13 6 ಹೋತಂದ್ರೆ 7 ಕೆಲ ಮತ್ತು 1 0. ಈ 4 ಇದ್ರಾಗ ಕೂಡ್ಸ್ಕೋಬೇಕು ವರ್ಗಮೂಲ ತೆಗಿಯಾಗ. 4 ಇಲ್ಲಿ ಕೂಡ್ಸೋಣಾಗ 8 ಆಯ್ತು. ಹೆಂಗೆ ವರ್ಗಮೂಲ ತೆಗಿಬೇಕನ್ನೋದು ತೋರಿಸ್ಲಿಕ್ಕತ್ತಂದು ನೋಡ್ರಿ. 23 0 4 2 ಗುಂಪು ಮಾಡ್ಕೋಬೇಕು. ಈ ಕಡೆ 2 ಈ ಕಡೆ 2. ಈ ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. 4 4 16, 5 5 25, 2 2 4 ಹಿಂಗೆ ಇಂಥ ಮಗ್ಗಿಗಳಿಂದ ನಾವು ಭಾಗಿಸಿ ವರ್ಗಮೂಲ ತೆಗಿಬೇಕು. ಈ 4 4 16 ಹಚ್ಚಿದ್ರಿ. ಈ 4 ಇಲ್ಲಿ ಕೂಡಿಸಿದ್ರೆ ಎಷ್ಟು ಬಂತು? 8 ಬಂತು. ಈಗ ಈ 0 4 ಒಮ್ಮೆ ನಾವು ಇಲ್ಲೇ ಇಳಿಸ್ಕೋಬೇಕು. 2 ಅಂಕೆಗಳನ್ನು ಇಳಿಸ್ಕೋಬೇಕು. ಲಾಸ್ಟಕ್ಕೆ ಈ 8ಕ್ಕೆ 70ಕ್ಕೆ ಭಾಗಿಸ್ರಿ. 8 8 64. ಇಲ್ಲೂ 8 ಇಡ್ರಿ, ಇಲ್ಲೂ 8 ಇಡ್ರಿ. ಅಂದ್ರೆ 8 8 64 ಕೆಲ ಬಂತು 6. 8 8 64 1 6 70. 3 0 0 48 ಬಂತಿಲ್ಲ ನೋಡ್ರಿ ವರ್ಗಮೂಲ. ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಇದನ್ನ 48 ಗುಂಡ್ಲೆ 48 ವರ್ಗಮೂಲ ಬರೋಬರಿ. ಭುಜ ಬರೋಬರಿನು 48 ಮೀಟರ್. ಭುಜ ಬರೋಬರಿ ಚೌಕದ ಭುಜ ಬರೋಬರಿ 48 ಮೀಟರ್. ಉತ್ತರ ಸಂಖ್ಯೆ ಬಿ ತಿಳಿತಲ್ಲ. ಇನ್ನೊಂದ್ಸಲ ತಿಳಿಸಿ.
ಆಯತಾಕಾರದ ವಿಸ್ತೀರ್ಣದಷ್ಟೇ ಚೌಕಾಕಾರದ ವಿಸ್ತೀರ್ಣದ ಅಂತ ಹೇಳ್ಯಾರ. ಉದ್ದ ಗುಂಡ್ಲೆ ಅಗಲ 64 ಗುಂಡ್ಲೆ 36 ಬರೋಬ್ಬರಿ 2304 ಚದರ ಮೀಟರ್ ಆಯ್ತು. ಚೌಕದ ವಿಸ್ತೀರ್ಣನೂ ಸಮನಾಗ್ಯದ ಅಂದ್ರೆ ಅದನ್ನೇ ಹಚ್ಕೋಬೇಕು ನೀವು. ಚೌಕದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ ಅಲ್ಲಿ ನಾ ತೆಗೆದ ನೋಡ್ರಿ. ವರ್ಗಮೂಲ ತೆಗೆದು ಒಂದು ಪದ್ಧತಿ ಕಲ್ಕೋಬೇಕು ನೀವು. ವರ್ಗಮೂಲ ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತಾನೆ. 23/4 ವರ್ಗಮೂಲ 23/4 ವರ್ಗಮೂಲ ತೆಗಿಯಾಗ ಏನು ಮಾಡ್ಬೇಕಪ್ಪ ಅಂದ್ರೆ 2 ಸ್ಥಾನ ಗುಂಪು ಹಾಕೋರಿ. 23ಕ್ಕೆ ವರ್ಗ ಅಂಕೆದಿಂದ ಭಾಗಿಸ್ರಿ. 4 4 16 7 ಉಳಿತು. ಈ 4 ಇಲ್ಲಿ ಕೂಡಿಸಿ 8 ಆಯ್ತು. ಆಮೇಲೆ 2 ಅಂಕೆಗಳನ್ನು ಒಮ್ಮೆ ಇಳಿಸ್ಕೋಬೇಕು. 70ಕ್ಕೆ 8 8 ಹತ್ತದಿಲ್ಲ ನೋಡ್ರಿ. ಇಲ್ಲಿಯೂ 8 ಇಡಬೇಕು, ಇಲ್ಲಿಯೂ 8 ಇಡಬೇಕು. 88 8 704. ಈ 48 ಗುಂಡ್ಲೆ 48. ಒಂದು 48 ಅದ್ರ ತಕೊಂಡು ಬಿಟ್ರೆ ಏನು ಬರ್ತದೆ? ಭುಜ ಬಂದುಬಿಡ್ತದೆ. ನೋಡಿ, ಈ ಭುಜ ಬರೋಬ್ಬರಿ ಏನು? ಚೌಕದ ಭುಜ ಬರೋಬ್ಬರಿ ಕರೆಕ್ಟಾಗಿ ತಿಳ್ಕೊಬೇಕು ನೀವು. ಇಲ್ಲಿ ಅದ, ಇಲ್ಲಿ ನಮಗೆ ನಂಬರ್ ಇತ್ತು. ಚೌಕದ ಭುಜ ಬರೋಬ್ಬರಿ 48 ಮೀಟರ್. ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟೆಲ್ಲ ಲೆಕ್ಕ ಮಾಡೋದಕ್ಕಿಂತಲೂ ಇನ್ನೊಂದರ ರೀತಿಯೊಳಗೆ ತೋರಿಸ್ತದೆ ನೋಡ್ರಿ. ಇಲ್ಲಿ ಆಯತದ ಉದ್ದ ಅಗಲ ಎಷ್ಟದ? ರೀತಿ 2. ವೇಗವಾಗಿ ಬಾಯಿದಿಂದ ಮಾಡ್ಬೇಕಾದ್ರೆ ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತಾಕಾರದ ವಿಸ್ತೀರ್ಣ ಬರೋಬ್ಬರಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಬಾಯಿಲೇನೆ ಬರ್ತದೆ ಇದು. ಉದ್ದ ಗುಂಡ್ಲೆ ಅಗಲ, ಇದು ನಿಮ್ಗೆ ಗುರ್ತದ. ಉದ್ದ ಗುಂಡ್ಲೆ ಅಗಲ ಅದ. ಆಮೇಲೆ 64 ಗುಂಡ್ಲೆ 36 ತಿಳಿತಾ? ಈಗ ಡೈರೆಕ್ಟಾಗಿ ನೀವು ವರ್ಗಮೂಲ ತೆಗೆದು ಬಿಡ್ಬೋದು. ಇದನ್ನು ಹೆಂಗಂದ್ರೆ ನೋಡಿ, ಚೌಕದ ಭುಜ ಬರೋಬ್ಬರಿ ಚೌಕಾಕಾರದ ಭುಜ ಬರೋಬ್ಬರಿ ಅದರಷ್ಟೇ ಅದರಲ್ಲಿ ವಿಸ್ತೀರ್ಣ 64 ಗುಂಡ್ಲೆ 36 ಅಷ್ಟೇ ಹಚ್ಕೋರಿ. ಇದರ ವರ್ಗಮೂಲ ಬರೋಬ್ಬರಿ 64 8 ಗುಂಡ್ಲೆ 8 ಗುಂಡ್ಲೆ 6 ಗುಂಡ್ಲೆ 6 ವರ್ಗಮೂಲ. ಹೌದಾ? ನೋಡಿ, ಇದರಂದೊಂದು 8 ತಗೋರಿ, ಇದರಂದೊಂದು 6 ತಗೋರಿ. 8 48 ಮೀಟರ್. ಇದು ಎರಡನೇ ರೀತಿ. ಬಾಯಲ್ಲೇನೆ ಮಾಡ್ಬೋದು. ಉತ್ತರ ಸಂಖ್ಯೆ ಅಲ್ಲಿ ಹಾಕ್ಯದ, 2 ಸಲ ಬೇಡ. ಬಿ ನೋಡಿ, ಹೆಸರುಗಳದ ನೋಡಿ. ಇನ್ನು ಬಾಯಲ್ಲೇನೆ ಹೆಂಗೆ ಮಾಡೋದು? ಇದರ ವರ್ಗ 8, ಇದರ ವರ್ಗ 6. 8 48. ಡೈರೆಕ್ಟ್ ಉತ್ತರ ಹಾಕ್ಬೋದು. ಇದು ರೀತಿ ಪ್ರಕಾರ ನೀವು ಕಲಿಬೇಕಾದ ಗಣಿತ. ಅದನ್ನು ತಿಳ್ಕೊಬೇಕು ನೀವು. ಆಯತಾಕಾರದ ವಿಸ್ತೀರ್ಣಕ್ಕ ಚೌಕಾಕಾರದ ವಿಸ್ತೀರ್ಣ ಸಮ ಅದ ಅಂದ್ರೆ ಆಯತಾಕಾರದ ಒಳಗೊಂದೊಂದು ಅಕ್ಷರ ಆಗಿರ್ತಾವ. ಆಯತಾಕಾರದ ವಿಸ್ತೀರ್ಣ ಸಮ ಉದ್ದ ಗುಂಡ್ಲೆ ಆಗಲ್ಲ 64 ಗುಂಡ್ಲೆ 36. ಅದನ್ನೇ ನೀವು ಅದೇ ವಿಸ್ತೀರ್ಣ ಸೇಮ್ ಅದ ಅಂದ್ರೆ ಇಲ್ಲಿ ತಾಳಗೆ ಇಟ್ಕೋರಿ. ಚೌಕಾಕಾರದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ನೋಡಿ, ಇದನ್ನು ಗುಣಾಕಾರ ಮಾಡಿದಂಗೆ ನೀವು 64 ಗುಂಡ್ಲೆ 36. ಇದರ ವರ್ಗ 8 ಗುಂಡ್ಲೆ 8 6 ಗುಂಡ್ಲೆ 6. ಇದರಂದೊಂದು 8 ತಕ್ಕೋರಿ, ಇದರಂದೊಂದು 6 ತಕ್ಕೋರಿ. 8 ಗುಂಡ್ಲೆ 6 8 48 ಮೀಟರ್. ಉತ್ತರ ಬಿ. ಬಾಯಲೇನೆ ಇದಕ್ಕಿಂತಲೂ ವೇಗವಾಗಿ ನಿಮಗೆ ಹೇಳತ್ತಂದ. ಚೌಕಾಕಾರಕ್ಕೆ ಆಯತಾಕಾರಕ್ಕೆ ಸೇಮ್ ಅದ ಅಂದ್ರೆ ನೀವು ಒಂದು ಸ್ವಲ್ಪ ತಲೆ ಖರ್ಚು ಮಾಡ್ಬೇಕಷ್ಟೇ. ಸೇಮ್ ಅದ ಅಂದಾಗ ಹೆಂಗೆ ಮಾಡ್ಬೇಕು ನೋಡಿ. ಒಂದು ಆಯತಾಕಾರದ ವಿಸ್ತೀರ್ಣವು ಚೌಕಾಕಾರ ವಿಸ್ತೀರ್ಣಕ್ಕೆ ಸಮನಾಗಿದೆ ಅಂದ್ರೆ ಇವು ವರ್ಗ ಅಂಕಿದ್ದು ಅಂದ್ರೆ ಇದರದ್ದು 8 ಇದರದ್ದು 6. 8 48. ಭುಜದಳತೆ ಕೇಳಿದ್ರೆ 48. ಸುತ್ತಳತೆ ಕೇಳಿದಂದ್ರೆ 48 ಮಾಡಿ ಅದಕ್ಕೆ 4 ಗುಣಾಕಾರ ಮಾಡಿದ್ರೆ ಸುತ್ತಳತೆ ಬರ್ತದೆ. ಗಣಿತ ಹೇಳಾಗ ಲಕ್ಷ ಕೊಟ್ಟು ತಗೋಬೇಕು. ಪಾಯಿಂಟ್ಸ್ಗಳನ್ನು ಹೆಂಗೆ ಹೇಳ್ತಿರ್ತಾರೆ ಸರ್, ಅದನ್ನು ನೋಡ್ಕೋಬೇಕು ನೀವು. ನೋಡಿ, ಎಷ್ಟು ಈಜಿ ರೀತಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಇದು ಆಯತದ ಉದ್ದ ಅಗಲ ಹೆಚ್ಚು ಕಡಿಮೆ ಅದ. ಇವು ವರ್ಗ ಅಂಕಿಗಳವ. ಇದ್ರದ್ದು 8 ಇದ್ರದ್ದು 6 ತಕ್ಕೊಂಡು 8 48 ನೀವು ಬಾಯಲೇನೆ ಹಾಕ್ಬೋದು.
ವೇಗವಾಗಿ ಗಣಿತವನ್ನು ನವೋದಯದಾಗ ಹೆಂಗೆ ಮಾಡಬೇಕು, ಆಮೇಲೆ ರೀತಿ ಪ್ರಕಾರ ಹೆಂಗೆ ಮಾಡಬೇಕು ನೋಡ್ರಿ. ಆಯತದ ವಿಸ್ತೀರ್ಣ ತಕ್ಕೊಂಡ್ರಿ, ಅದನ್ನ ಚೌಕದ ವಿಸ್ತೀರ್ಣನ ಹಚ್ಕೊಂಡ್ರಿ, ಅದರದ್ದು ವರ್ಗಮೂಲ ತೆಗೆದ್ರಿ, ಇಷ್ಟು ದೊಡ್ಡದಾಯ್ತು, ಇದು ಕರೆಕ್ಟ್. ಇನ್ನು ಎರಡನೇ ರೀತಿ ಒಳಗೆ ಆಯತದ ವಿಸ್ತೀರ್ಣ ಬರೋಬ್ಬರಿ ಚೌಕದ ವಿಸ್ತೀರ್ಣ ಎರಡು ಒಂದೇ ಅದ. ಆಯತದ ವಿಸ್ತೀರ್ಣಕ್ಕೆ ಚೌಕದ ಭುಜ ಮಾಡ್ಬೇಕಾದ್ರೆ ನೀವು ವರ್ಗಮೂಲ ಚಿಹ್ನೆ ಹಾಕೊಂಡ್ರಿ, ಈಗ ಇದು ಭುಜ ಬರ್ತದೆ. ಇದ್ರ ವಿಸ್ತೀರ್ಣ ಸೇಮ್ ಅದ 60 ಗುಂಡ್ಲೆ 36. ಇದರ ವರ್ಗಮೂಲ ನೀವು ಚಿಹ್ನೆ ಹಾಕಿದ್ರೆ ನೀವು ಚೌಕಕ್ಕೆ ಅದು ಭುಜ ಅಂತ ಬರ್ಕೋಬೇಕಿಲ್ಲ. ಇದರದ್ದು 8 ಗುಂಡ್ಲೆ 8 6 ಗುಂಡ್ಲೆ 6 ಒಂದು 8 ಒಂದು 6 ತಕೊಂಡು ಬಿಟ್ರೆ 8 6 48 ಏನಾಯ್ತು, ಚೌಕಾಕಾರದ ಭುಜ ಬಂತು. ಅಕಸ್ಮಾತ್ ಸುತ್ತಳತೆ ಕೇಳಿದ ಅಂದ್ರೆ ಭುಜ ಗುಂಡ್ಲೆ 4. ಕೇಳಿಲ್ಲ, ಕೇಳಿದ್ರೆ ಬಾಯಲ್ಲೇನೆ ಮಾಡ್ಬೋದು. ಕೇಳಿದ್ರೆ ಭುಜ ಗುಂಡ್ಲೆ 4 ನಿಮಗೆ ಕೇಳ್ತಾನೆ ಮೊದಲು ಇವು ಕೇಳೇ ಕೇಳ್ತಾನೆ. ನಾನು ಸೀರಿಯಲ್ನಾಗ ಎಲ್ಲ ಕೇಳಿನಿತ್ತು ನಾ ಗಣಿತ. ನಿಮಗೆ ಸೀರಿಯಲ್ ಅಭ್ಯಾಸ ಮಾಡ್ರಿ. ನಾವು ಇದು ಕ್ವಶನ್ ಪೇಪರ್ ಅಭ್ಯಾಸ, ಸೀರಿಯಲ್ ಅಭ್ಯಾಸ ಮಾಡ್ರಿ, ಭಾಳ ಲೆಕ್ಕ ತಿಳಿತಾವ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ತಿಳಿತಾವ.